ಪ್ರಿಯವರೇ ನಾನು ಕೇಳ್ಪಟ್ಟಿದ್ದಪ್ಪ, ನೀವು ಚಿಕ್ಕ ವಯಸ್ಸಿಂದನೂ ಸಹ ಒಂದು ಕನ್ಸು ಕಂಡಿದ್ರಂತೆ, ಸೊ ಪೊಲೀಸ್ ಆಫೀಸರ್ ಆಗಬೇಕು ಅಂತ. ಆದರೆ ಹಿಂಗೆ ರಿವರ್ಸ್ ಆಯಿತು ನಿಮ್ಮ ಲೈಫು, ಆ್ಯಕ್ಟಿಂಗ್ ಕಡೆಗೆ ಬಂದ್ರಿ. ಹೇಗೆ ಅಂತ ನಿಮ್ಮ ಜರ್ನಿ ಬಗ್ಗೆ ಹೇಳೋದು. ಎಸ್, ನನಗೆ ಸಣ್ಣ ವಯಸ್ಸಿಂದನೂ ನೀವು ಹೇಳಿದ ಹಾಗೆ ನಾನು ತುಂಬ ಕಡೆ ಹೇಳಿದ್ದೀನಿ. IPS ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ತುಂಬ ಎಲ್ಲ ಓದೋದಿತ್ತು, ಅದೆಲ್ಲ ಇತ್ತಲ್ಲ. ನಾನು ಸ್ವಲ್ಪ ಸೋಮಾರಿ. ಸೊ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇದ್ದೆ, ಸ್ಕೂಲ್ ಕಾಲೇಜನಲ್ಲೆಲ್ಲ. ಬಟ್ ನನ್ನ ತಾಯಿಗೆ ನಾನು ಪೊಲೀಸ್ ಆಗೋದು ಇಷ್ಟ ಇರಲಿಲ್ಲ. ಓಕೆ. ಸೊ ಹಾಗಾಗಿ ಅವ್ರಿಗೆ ನಾನು ಬೇರೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಗೆ ಹೋಗಬೇಕು ಅನ್ನೋ ಆಸೆ ಇತ್ತು. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಆರ್ಟಿಸ್ಟ್ ಆಗ್ತೀನಿ ಅಂತ. ಸೊ ನಮ್ಮ ಮನೇಲಿ ನಾನೇ ಕಲಾವಿದೆ, ಒಬ್ಬರೇ ಕಲಾವಿದೆ. ಹೌದು. ನಮ್ಮ ತಂದೆ ಡ್ಯಾನ್ಸ್ ಮಾಡ್ತಾರೆ, ಬಟ್ ಟ್ರೈನ್ಡ್ ಅಲ್ಲ. ಸೊ ಸುಮ್ಮನೆ ಖುಷಿಗೆ ಮಾಡ್ತಾರೆ. ನಮ್ಮ ತಂದೆ ನಮ್ಮ ಮನೇಲೆಲ್ಲ ಏನಾದರೂ ಫಂಕ್ಷನ್ ಆದಾಗ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡುವಾಗ ನಾನು ನೋಡ್ತಿದ್ದೆ. ಬಹುಶಃ ಆ ಒಂದು ಎಳೆ ಬಂದಿರಬಹುದು. ಬಟ್ ಕಲಾವಿದೆಯಾಗಿ, ಪೂರ್ಣ ಪ್ರಮಾಣ ಕಲಾವಿದೆಯಾಗಿ ನಮ್ಮ ಮನೆಯಿಂದ ನಾನೊಬ್ಳೆ. ಏನು ಹೇಳಿದ್ರು ಈಗ ಕಲಾವಿದೆ ನೀವು ಒಬ್ಬರೇ ಅಲ್ವಾ ಮನೆಯಿಂದ, ಸೊ ಮನೇಲಿ ಯಾವ ಥರ ಇತ್ತು? ಅಪೋಸ್ ಮಾಡಿದ್ರ, ಇಲ್ಲ ಇಲ್ಲ ಹೋಗು ಹೀರೋಯಿನ್ ಆಗು, ಒಳ್ಳೆ ಸಿನಿಮಾ ಮಾಡಿ, ಸೀರಿಯಲ್ ಮಾಡಿ ಅಂತ ಹೇಳಿದ್ರೆ ಯಾವ ಥರ ಮನೆ ಸಪೋರ್ಟ್ ಹೇಗಿತ್ತು? ಎಸ್, ನಾನು ಡೈರೆಕ್ಟ್ ಸಿನಿಮಾ ಭೂಮಿಗೆ ಬರಲಿಲ್ಲ, ಸಿನಿಮಾ ರಂಗಕ್ಕೆ ಬರಲಿಲ್ಲ. ಅದಕ್ಕೂ ಮೊದಲು ನಾನು ರಂಗಭೂಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಥಿಯೇಟರ್. 2008ಇಂದ, ಅಂದರೆ ಇವತ್ತಿಗೆ 14 ವರ್ಷ ಆಗುತ್ತೆ. ಸೊ ನಾನು ಥಿಯೇಟರ್ಗೆ ನನ್ನ ತಾಯಿನೇ ಸೇರಿಸಿದ್ದು, ಅವರೇ ಕರ್ಕೊಂಡು ಹೋಗಿ ಥಿಯೇಟರ್ಗೆ ಸೇರಿಸಿದ್ದು. ಏಕೆಂತಂದರೆ ನನಗೆ TCH ಆಗಿತ್ತು ಅವಾಗ, ಟೀಚರ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದೆ. ನನಗೆ ಹಾಡೋಕೆ ಮತ್ತು ಡ್ಯಾನ್ಸ್ ಮಾಡೋದಕ್ಕೆ, ತುಂಬ ಚೆನ್ನಾಗಿ ಕಥೆ ಹೇಳೋದಕ್ಕೆ, ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ, ಸ್ಟೇಜ್ ಮೇಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಸೊ ಇದನ್ನೆಲ್ಲ ನೋಡಿ ನಮ್ಮ ತಾಯಿ ಈ ರಜಾ ಮಜಾ ಅಂತ ಅಂದ್ಬಿಟ್ಟು ನಟನದಲ್ಲಿ ಮೈಸೂರು. ಸೊ ನಟನ ಬಹುಶಃ ಕೇಳಿರ್ತೀರ, ಮಂಡ್ಯ ರಮೇಶ್ ಸರ್ ಅವರ ರಂಗಭೂಮಿ ಶಾಲೆ. ಸೊ ಅಲ್ಲಿ ಪ್ರತಿ ವರ್ಷ ರಜಾ ಮಜಾ ಅಂತ ಅಂದ್ಬಿಟ್ಟು ಮಕ್ಕಳ ಶಿಬಿರ ನಡೆಯುತ್ತೆ, ಬೇಸಿಗೆ ಶಿಬಿರ ನಡೆಯುತ್ತೆ. ಸೊ ಅದು ನಡೀತಿದ್ದ ಟೈಮ್ನಲ್ಲಿ ಮಕ್ಕಳಿಗೆ ನಾನು ವಾಲಂಟಿಯರ್ ಆಗಿ ಒಂದಷ್ಟು ಸ್ವಯಂ ಸೇವಕಿಯಾಗಿ ವರ್ಕ್ ಮಾಡಲಿ ಅಂತ ನಮ್ಮ ತಾಯಿ ಸೇರಿಸಿದ್ರು ಅಲ್ಲಿ. ಸೊ ಅದು ಹಾಗೆ ಕಂಟಿನ್ಯೂ ಆಗಿ ನಾನು ನಾಟಕಗಳನ್ನ ಮಾಡಿಕೊಂಡು, ನಾಟಕದಿಂದ ಕಿರುತೆರೆ, ಕಿರುತೆರೆಯಿಂದ ಹಿರಿತೆರೆ, ಸೊ ಇವತ್ತು ಇಲ್ಲಿ. ವಾವ್, ನೀವು ನೋಡೋಕ್ಕೂ ಒಂಥರ ಕಪ್ಪು ಸುಂದರಿ, ಅಂದರೆ ಬ್ಲ್ಯಾಕ್ ಬ್ಯೂಟಿ, ಅಂದರೆ ತುಂಬ ಚೆನ್ನಾಗಿದ್ದೀರಾ. ನಾನು ಆ ಥರ ಏನು ಇದು ಮಾಡ್ತಾ ಇಲ್ಲ.